ನನ್ನ ದೇಶದಲ್ಲಿ ಪ್ರೀತಿ, ಶೌರ್ಯ, ಅನುಕಂಪ ಇವೆಲ್ಲವೂ ನನ್ನ ಜೀವನದ ರೂಢಿಯಾಗಿದೆ. ಆದರೂ ಕೂಡ ನಾವು ಸೃಷ್ಟಿ ಮಾಡಿದಲ್ಲಿ ಹಲವಾರು ವಸ್ತುಗಳಿವೆ. ನೋಡಿ, ಗಿಡ ಮರಗಳನ್ನು ರಕ್ಷಿಸಲು ಇಲ್ಲಿ ತನಕ ಇದೆ ನಮ್ಮಲ್ಲಿ ತಂಡ. ಪ್ರಾಣಿ ಪಕ್ಷಿಗಳನ್ನು ಕೂಡ ರಕ್ಷಿಸಲು ನಮ್ಮ ಹತ್ರ ತಂಡ. ಹೋಗ್ಲಿ, ಹಸಿ ಕೂಸು, ಹುಡುಗಿ, ಹೆಂಗಸರನ್ನು ಕೂಡ ಕಾಪಾಡಲು ನಮ್ಮಲ್ಲಿ ಇದೆ ತಂಡ. ಆದ್ರೆ ಇಲ್ಲಿ ತನಕ ರಕ್ಷಣೆ ಸಿಗದವರು ಯಾರು ಗೊತ್ತೇ? ಎಲ್ಲ ಹೆಂಗಸರ ಗಂಡ. ಹೆಸರಲ್ಲಿ ಬೆಂಡಿದೆ ಸರ್. ಸಂಸಾರದ ವೈಭವಗಳನ್ನು ಸ್ವಯಂ ತ್ಯಜಿಸಿಕೊಂಡು ಈಗ ಇವರದೇ ಆದ ಒಂದು ಸಂಘವನ್ನು ಕಟ್ಟಿದ್ದಾರೆ. ಸ್ತ್ರೀ ಪೀಡಿತ ಗಂಡಸರ ನೆರವು ಸಂಘ ಅಂತ ಹೇಳಿ. ಸ್ತ್ರೀ ಪೀಡಿತ ಗಂಡನ ನೆರವು ಸಂಘದ ಮೆಂಬರ್ ನಿಮ್ಮ ಮುಂದೆ. ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು. ಏನು ಅಧ್ಯಕ್ಷರೇ, ನಮ್ಮ ಶೋಷಣೆ ಬಗ್ಗೆ ಏನೋ ಘೋಷಣೆ ಮಾಡ್ತಾ ಇದ್ರಲ್ಲ, ಮಾಡಿ ಮಾಡಿ. ಗಂಡಸರಿಗೆ ತೊಂದರೆ ಕೊಡುವ ಮಹಿಳೆಯರಿಗೆ, ಕೃಷಿ ಮಾಡುವ ಹೆಂಗಸರಿಗೆ, ಗಂಡಸರಿಗೆ ಬ್ಲ್ಯಾಕ್ ಮೇಲ್ ಮಾಡುವ ಹೆಂಗಸರಿಗೆ ಬರ್ತಾ ಇದೆ ಅಂತ ಅಲ್ಲ, ಇವನಿಗೆ ಕುಡಿಬೇಕಂತ ಹೇಳಿ ಹೆಂಡತಿಗೆ ಸ್ವಲ್ಪ ಕುಡಿಸಿದ. ಈಗ ಪರಿಸ್ಥಿತಿ ಭಯಂಕರ ವಿಕಾರ ಆಗಿದೆ. ಈಗ ಹೆಂಡತಿ ಇವನ ತಲೆ ಮೇಲೆ ಎದ್ದು ಕುಡಿತಾ ಇದ್ದಾರೆ. ನೋಡಿ ಏನಾಗಿದೆ ಅಂತ.
ಬೇಕೆಂದ್ರೆ ಸ್ವಾಮಿ ಆ ಹೆಂಗಸಿಗೆ ಎಲ್ಲ ಬೇಕಂತೆ, ವಾಚ್ ಬೇಕಂತೆ, ಸ್ಯಾಂಡಲ್ ಬೇಕಂತೆ, ಗಂಡ ಬೇಡವಂತೆ. ಇಲ್ಲಿ ಒಂದು ಕಡೆ ಈ ರೀತಿ ಅರ್ಥ ಇದ್ರೆ, ಇನ್ನೊಂದು ಕಡೆ ಅದೇನೋ ಇತ್ತೀಚೆಗೆ ಒಂದು ಸೃಷ್ಟಿಯಾಗಿದೆ, ಲವ್ ಇನ್ ಫಸ್ಟ್ ಸೈಟ್ ಅಂತ. ಮೊದಲನೇ ನೋಟದಲ್ಲಿ ಅದೇನೋ ಪ್ರೀತಿ ಆಗೋ ಸಾಧ್ಯತೆ ಇದೆಯಾ? ಗೊತ್ತಿಲ್ಲ, ಇರ್ಬೋದು. ಆದ್ರೆ ನಮ್ಮ ಈ ದೃಷ್ಟಿಯಲ್ಲಿ ಬರೇ ಮೋಸ ಇದೆ. ಮೊದಲನೆಯ ದೃಷ್ಟಿಯಲ್ಲಿ ಮೋಸ, ಲಾಸ್ ಎಟ್ ಫಸ್ಟ್ ಸೈಟ್. ನೋಡಿ, ಹಲವಾರು ವರ್ಷ ಕಳೆಯಿತು, ಪ್ರೀತಿಗೆ ಒಂದು ಫಲಿತಾಂಶ ಬಂದಿದ್ದಾರೆ. ಅಲ್ಲ, ಮದುವೆ ಆಯ್ತು, ಮಕ್ಕಳಾಗ್ಲಿಲ್ಲ ಅಂತ ಹೇಳಿದ್ರು. ಈಗ ಮಕ್ಕಳಾಗ್ಲಿಲ್ಲ ಅಂತ ಹೇಳಿದಾಗ ಹಲವಾರು ಗೆಳೆಯರಲ್ಲಿ, ಹಲವಾರು ದೊಡ್ಡವರಲ್ಲಿ ಬಹಳ ಪ್ರಶ್ನೆ ಕೇಳಿದಂತೆ. ಆಗ ಯಾರೋ ಹೇಳಿದ್ರು, ಬಹಳ ದೂರ ದೇಶದಿಂದ ಒಂದು ಸ್ವಾಮೀಜಿ ಇದ್ದಾರೆ, ಸ್ವಾಮೀಜಿ ಹತ್ರ ಹೋಗಿ, ಸ್ವಾಮೀಜಿ ನಿಮಗೆ ಸಂತಾನ ಪ್ರಾಪ್ತಿ ಮಾಡ್ತಾರೆ ಅಂತ. ಅದೆಷ್ಟು ಸತ್ಯ ಸ್ವಾಮೀಜಿ, ಅದೆಷ್ಟು ಪುಂಡ ಸ್ವಾಮೀಜಿ. ಬೇರೆ ಇವತ್ತು ನೋಡಿ, ಕುರಿಗಳಾಗಿ ಕಾಯ್ತಾ ಇದ್ದಾರೆ ಎಲ್ಲ, ಸ್ವಾಮೀಜಿ ಬರ್ತಾರೆ, ಸ್ವಾಮೀಜಿ ಬರ್ತಾರೆ ಅಂತ. ನನ್ನ ಸ್ಥಿತಿಯಲ್ಲಿ ನನಗೆ ಗೊತ್ತಿದ್ದಾರೆ, ಎಲ್ಲ ಪುಂಡ ಸ್ವಾಮಿಗಳು. ಬರಲಿ ಪುಂಡ ಸ್ವಾಮಿ, ನಾನು ಆಟ ನೋಡ್ತೇನೆ. ಸ್ವಾಮಿ ಉರುಳಿ ಬಂದು ಒಳಿತ ಹೋದಿರು. ಸ್ವಾಮಿ ಇತ್ತ ಓದಾಗಿರು. ಅದೇನೋ ತಂದಿದ್ದೀರಿ ಹೆಸರುಗಳೇನೋ, ನಾಯಿಯ ಬೆಕ್ಕ ಬಿಡಿತರ ಏನಂತ ಕಾಡ್ತಾರೆ, ಏನ್ ಸ್ವಾಮಿಗಳೇ ಹೇಳಿ. ನಾನು ಗುಡ್ಡೆಯಲ್ಲಿ ಹೋಗಿ ಆ ಬುಲೆಟ್ಗೆ ನಾವು ಬುಲೆಟ್ ತಂದಿದ್ದೀವಿ. ಅವಳ ಹೆಸರು ಏನ್ ಗೊತ್ತಾ? ಹೇಳ್ರಿ. ಮೋಹಿನಿ. ಅಲ್ಲ, ನಿಜವಾಗಿ ನಿಮ್ಮಲ್ಲಿ ತಾಕತ್ತಿದ್ರೆ ಮೋಹಿನಿ ತನ್ನಿ ನೋಡುವ. ಮೋಹಿನಿ ಹೇಳಿದಾಗ ಸಮಸ್ಯೆ ಇತ್ತಿಲ್ಲ, ನಾನು ಬಿಡುವಲೆ. ಸಮಸ್ಯೆ ಇದೆ, ಪರಿಹಾರ ಮಾಡಿಕೊಡ್ತೀರಾ? ಕೊಡ್ತೀನಿ. ಸ್ವಾಮಿ ಅವತಾರ ಹೊಡೆ ಬಿಟ್ಟಿದ್ದು ನೋಡಿ ಹೇಗೆ. ಸ್ವಾಮಿ, ನಾನು ನಿನ್ನೆ ಸಾಯಂಕಾಲ ನನ್ನ ಬಟ್ಟೆ ವಾಶ್ ಮಾಡಿ ಒಣಸಿದಾಗ ಒಂದು ನನ್ನ ಚಡ್ಡಿ ಬಿಸಿ ಒಂದು ಸ್ವಾಮಿ. ಜನ ಮಾರಿ ಒಂದು ಚಟಿ ಮಾಡಿ ಸ್ವಾಮಿ ಅಂತ ಬರ್ತಾರೆ. ಅವ ತೋಜೊಂದುಂಟು
ಗಾಳಿ ಕೊಡ್ಬೇಕು ಅನ್ಸುತ್ತೆ ಸೆಕೆ ಉಂಟಲ್ಲ ನನಗೆ ಅವು ಇತ್ತೀಚೆಗೆ ಪುಣ್ಯದ ಚಟ್ಟಿಗೆ ಮಂಗಳೂರು ನೀವು ಬಾಗಿಲು ಹಾಕಿದ್ರು ಇದ್ರೆ ಬಾಗಿಲು ಕೊಟ್ಟು ದೂರ ಕಟ್ಟಿದ ಉಂಟು ಆ ಕಡೆ ನೆಪ್ಪು ಆ ಕಡೆ ಹೆಂಗಿರೋಡು ಪೊಲೀಸರು ವಶ ಮಾಡಿದ್ದಾರೆ ಹೋದು ಕೇಳಿದೆ ವಾದಿರಾಜರ ಸುಗಣಗಿನ ಪಾರ್ಸಲ್ ಉಂಟು ತಿಕ್ಕು ಏನಾದ ಸಮಸ್ಯೆ ಬರಲಿ ಹಸ್ತಲಿಪಿ ವಾಮನ ಎವಿಡೆ ಅವ ಉಲೆ ಹೋದಲ್ಲ ಮಗೆ ಅವನುಲೆ ಬಂದು ನಾಟಕನ ಅವ ತೋಜಂಡವು ಏನ್ ಸತಿ ಬಂದು ನಿಂಚಿದ್ದಲೆ ಸ್ವಾಗತಿದ್ದಲೆ ನಮಗೆ ನೀಗರ ದಾಂಗಿ ಮಿನಿ ಪಾಡ್ದೇನಾ ಆಹಾ ಇತ್ತೆ ನಮಗೆ ಬರ್ಬರ್ತಿನಂದ್ರೆ ನಾನೇ ದಾರ ತಿಂದಿದೆ ಇಲ್ಲಡೆ ಹೋಗಿ ಬನ್ಸು ಬಲಸ್ವರ ಓದುಲೆ ಕೇಳ ಈಗ ನಮಗೆ ಪೊಣ್ಣ ನಟಿಗೆ ಕುಲೊಂದು ಬರ್ಬರ್ತಿನಂದ್ರೆ ಓದುಲೆ ಕನ್ನಡ ಸೆಕೆಂಡ್ ಸ್ಟೇಟ್ ಹೋದ್ರೆ ರೈಟ್ ಬೇಕು ನಾನು ಪಟ್ಟೆಕಾಯ್ದಪ್ಪ ನಮ್ಮ ಇಟೋಪಿಯ ಒಂದು ಅಲ್ಪ ಪೊಣ್ಣ ನಟಿಗೆ ಕಂಟ್ರೋಲ್ ಮಕ್ಕಳೇ ಮೇಲೆ ಕೊಂಚ ಮಾಡಿ ಒಂದು ಪೊಟ್ಟದ ಸುರ ಬಂದ್ಬಿಟ್ಟು ಸ್ವಾಮೀಜಿ ನಮಗೆ ಮದುವೆಯಾದಷ್ಟು ವರ್ಷ ಆದ್ರೂ ನಮಗೆ ಸಂತಾನ ಪ್ರಾಪ್ತಿ ಆಗಲಿಲ್ಲ. ನೀವೇ ಈ ಸಮಸ್ಯೆಗಳನ್ನು ಪರಿಹಾರ ಕೊಡಿಸಿ. ಸತ್ಯದ ಹೋಗ್ತಿದ್ದಾರೆ ವೆಚ್ಚ ಮಾಡ್ಕೊಳ್ಳೋ ವಿಷಯಕ್ಕೆ ಯಾರು ಒಂದು ಆಶೀರ್ವಾದ ಕೊಡ್ತೆ ಅಲ್ಪಗಳ ಸಂತಾನ ಪ್ರಾಪ್ತಿ ಆತುಂಡು ಒಕ್ಕ ಈ ಶ್ಲೋಕದಲ್ಲಿ ಸಮಸ್ಯೆ ಕಣ್ಣಲ್ಲಿ ಬಂದು ಪರಿಹಾರ ಬಂದ ಬಾಬುನ ಓಂ ದ್ರವಿಡೆ ದ್ರವಿಡೆ ಕ್ರಿಯೇಶ್ವರ ಮಂಟ್ಲೆ ಈಗ ನೋಡಿ ಇವರು ಹಣ ಮಾಡುವ ಲಕ್ಷಣಗಳು ಹೇಗೆ ಅಂತ ನಿಮಗೆ ಹೇಳಿಕೊಡ್ತಾರೆ. ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಪಾಸ್ ಕೇಸ್ ಹಾಕುವ 5 ಲಕ್ಷ ನಾನು ತೆಗೆಸಿಕೊಡ್ತೇನೆ. ಈಗ ನಿಮ್ಮ ಮನೆಯಲ್ಲಿ ಗಂಡನ ಹತ್ರ 4 ಬೆನ್ಸ್ ಕಾರ್ ಇದೆಯಾ, ಒಂದು ಕಾರ್ ನಾನು ತೆಗೆಸಿಕೊಡ್ತೇನೆ. ಡೈವರ್ಸ್ ಮಾಡೋದು ನನ್ನ ಜವಾಬ್ದಾರಿ. ಯಾರು ಮಾಡ್ತಾರೆ? ನಾನು ಮಾಡ್ತೇನೆ. ಅಲ್ಲ ಮೊನ್ನೆ ಐಶ್ವರ್ಯ ರೈ ಸುದ್ದಿ ಕೇಳಿ ಗೊತ್ತಲ್ಲ, ಅದು ಪಿಟಿಷನ್ ಯಾರು ಮಾಡ್ತಾ ಇದ್ದಾರೆ? ನಾನೇ ಮಾಡ್ತಾ ಇದ್ದೇನೆ. ಇದು ಡೈವರ್ಸ್ ಹೇಳೋದು ಈಗ ದಂಡೆ ಆಗಿದೆ. ಏನ್ ಟೆನ್ಷನ್ ಮಾಡಬೇಡಿ. ಏನಾದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಒಂದು 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 ಇವೆಲ್ಲಗಳು ಈಗ ದಂಧೆ ಆಗ್ಬಿಟ್ಟಿದೆ ಅಂತ. ದಂಧೆ ಅಂತ ಹೇಳಿದ್ರೆ ಯಾವ ರೀತಿಯ ದಂಧೆ? ಅಂತರಾಳ
ನಾನೇ ಮಹಾಕಾಲ, ನೀವು ಮನುಷ್ಯರಾಗಲು ಅಯೋಗ್ಯ. ಸಕಲ ಚರಾಚರ ಶಕ್ತಿಗಳನ್ನು, ನಿಮ್ಮ ಮನುಷ್ಯಾತ್ಮಗಳನ್ನು ಇಲ್ಲೇ ಧ್ವಂಸ ಮಾಡುವೆ. ಇನ್ನು ಮುಂದೆ ನಿಮಗೆ ಮನುಷ್ಯ ಜನ್ಮ ಬೇಡ ಬೇಡ ಬೇಡ. ನೋಡಿ, ಸಿಹಿ ಕಹಿಗಳು ಜೀವನದ ಒಂದು ಅವಿಭಾಜ್ಯ ಅಂಗ. ಒಂದೇ ನಾಣ್ಯದ ಎರಡು ಮುಖಗಳು. ದಯವಿಟ್ಟು ಹೆಂಗಸರು ಹಾಡು, ಖರೀದಿ ಹಾಡು ಅಥವಾ ಪ್ರತಿಯೊಂದು ಕಥೆಯಲ್ಲಿ ಹೆಣ್ಣು ಹಾಡು ಹೇಳುವ ಉದ್ದೇಶ ನಮ್ಮಲ್ಲ. ಯಾವುದಾದ್ರೂ ನನ್ನ ತಂಗಿಗೆ, ತಾಯಿಗೆ ದಯವಿಟ್ಟು ಬೇಜಾರದಲ್ಲಿ, ಎಸ್ಪೆಷಲಿ ಜಡ್ಜ್ ಮೇಡಮ್ ಅವರಿಗೆ ಕ್ಷಮೆ ಇರಲಿ. ನೋಡಿ, ಜೀವನ ಬದಲಾಗ್ತಾ ಇದೆ. ಅವಳು ದುಡಿತಾರೆ, ಇವಳು ದುಡಿತಾರೆ, ಕರೆಕ್ಟ್ ಅಲ್ಲ? ರಣವೀರ್ ಇವಾಗ ಲಂಗ ಹಾಕಿರ್ತಾರೆ, ದೀಪಿಕಾ ಪ್ಯಾಂಟ್ ಹಾಕಿರ್ತಾರೆ. ಜೀವನ ಬಹಳ ಬದಲಾಗ್ತಾ ಇದೆ. ಆದ್ರೆ ಪ್ರತಿಯೊಂದು ವಿಷಯದಲ್ಲಿ ಗಂಡಸರಿಂದಲೇ ಸಮಾಜ ಹಾಡು, ಪುರುಷ ಶೋಷಿತ ಸಮಾಜ ಗಂಡರಿಂದಲೇ ಹಾಡು ಹೇಳೋದು ಸರಿಯಲ್ಲ. ಪ್ರತಿಯೊಂದರಲ್ಲೂ ನಿಮಗೆ ರಿಸರ್ವೇಶನ್ ಬೇಕು, ಶೋಷಣೆಯಲ್ಲೂ ಕೂಡ ರಿಸರ್ವೇಶನ್ ಇರುತ್ತೆ. ನಿಮಗೆ ಗಂಡ ಹೆಂಡತಿಯ ಶೋಷಣೆ ಅಲ್ಲ, ಧರ್ಮ ಮತ್ತೆ ಅಧರ್ಮದ ಶೋಷಣೆ ಮಾತ್ರ. ಇಲ್ಲಿ ಯಾವುದು ಗಂಡ ಹೆಂಡತಿ, ಹುಡುಗ ಹುಡುಗಿ ಅಂತ ಇರುವುದಿಲ್ಲ. ಯೋಚನೆ ಮಾಡಿಕೊಳ್ಳಿ, ಹಲವಾರು ಜನರಿಗೆ ಶೋಷಣೆ ಆಗಿದೆ. ಗಂಡು ಶೋಷಣೆ ಆಗಿರ್ಬೋದು, ಹೆಣ್ಣು ಶೋಷಣೆ ಆಗಿರ್ಬೋದು. ಆದ್ರೆ ನಿಮ್ಗೆ ಏನ್ ಕಲಿಸಿದ್ದಾರೆ? ನೀನು ಹುಡುಗ ಅಲ್ಲ, ಕೂಗಬಾರ್ದು, ಮೀಸೆ ಇದೆಯಲ್ಲ, ನೀನು ಗಂಡಸು ಹೇಳಬಾರ್ದು. ಇಂತಹ ಮಾತುಗಳು ಹಲವಾರು ಕಡೆ ನಿಮಗೆ ಬಂದಿದೆ. ಮತ್ತೆ ಹೇಳ್ತೇನೆ, ನಮ್ಮ ದೇಶದಲ್ಲಿ ಗಂಡು ಹೆಣ್ಣು ಅಂತ ಯಾವುದೇ ಇರಬಾರ್ದು. ಸರಿಯೇ? ನನ್ನ ಮಾತು ಇಲ್ಲಿ ತನಕ ಸರ್ಕಾರ ತನಕ ಮುಟ್ಟುತ್ತಿದೆ ಅಂತ ಹೇಳಿದ್ರೆ, ಮುಂಬರುವ ಬಜೆಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಟ್ಟಿಗೆ ಒಂದು ಲಕ್ಷ್ಮಣ ಯೋಜನೆ ಕೂಡ ಬರ್ತದೆ. ಪ್ರತಿಯೊಬ್ಬರಿಗೂ ತಂದೆ, ಅಣ್ಣ, ಗೆಳೆಯ ಇಂತಹ ಒಂದು ಮಾತುಗಳನ್ನ ಪ್ರತಿನಿತ್ಯ ಕೇಳಲಿ. ಇವರಿಗೆ ನನ್ನ ಕೊನೆಯ ಸಲಾ. ಥ್ಯಾಂಕ್ ಯು.